ಬೇಸಿಕಲಿ ನಾವು ನಮ್ಮ ಫೇಸ್, ಹೇರ್, ಸ್ಕಿನ್ ಆ್ಯಂಡ್ ಬಾಡಿಗೆ ಕೊಡೋಷ್ಟು ಪ್ರಿಯಾರಿಟಿ ನಮ್ಮ ಲಿಪ್ಸಿಗೆ ನಾವು ಕೊಡೋದಿಲ್ಲ. ದಟ್ ಈಸ್ ದ ಮೋಸ್ಟ್ ಇಗ್ನೋರ್ಡ್ ಪಾರ್ಟ್. ಸೊ ತಮ್ನೇಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಲಿಪ್ ಕೇರ್ ಅಂತ. Hey everyone, welcome back to my YouTube channel. If you are interested in watching beauty, fashion, lifestyle, skincare and a little bit about traveling, please do subscribe to my channel because I make a video on all of that. ಸೊ ನಿಮಗೆ ಗೊತ್ತಾ, ನಮ್ಮ ಫೇಸ್ ಸ್ಕಿನ್ ಬಂದು 16 ಲೇಯರ್ಸ್ ಆಫ್ ಥಿಕ್ ಇರುತ್ತೆ, ವೈಲ್ ನಮ್ಮ ಲಿಪ್ಸ್ ಸ್ಕಿನ್ ಬಂದು ಜಸ್ಟ್ 3 to 5 ಲೇಯರ್ಸ್ ಆಫ್ ಥಿಕ್ ಇರುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಲಿಪ್ಸಲ್ಲಿ ಬಂದು ಆಯಿಲ್ ಗ್ಲ್ಯಾಂಡ್ಸ್ ಅನ್ನೋದು ಇರೋದಿಲ್ಲ ವೈಲ್ ವಿ ಹ್ಯಾವ್ ಇಟ್ ಇನ್ ಫೇಸ್. ನಾವು ಅಂದ್ಕೊಳ್ತೀವಿ ನಮ್ಮ ಲಿಪ್ಸ್ ಬಂದು ಜಸ್ಟ್ ವೆದರ್ಗಷ್ಟೇ ಡ್ರೈ ಆಗುತ್ತೆ ಅಂತ, ಬಟ್ ದೇರ್ ಆರ್ ವೇರಿಯಸ್ ರೀಸನ್ಸ್. ಬಟ್ ಮೋಸ್ಟ್ ಆಫ್ ದಮ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ವಿ ಆರ್ ಜಸ್ಟ್ ಲೇಸಿ ಟು ಕೇರ್ ಅವರ್ ಲಿಪ್ಸ್ ಅಷ್ಟೇ. ಸಮ್ಟೈಮ್ಸ್ ನಾವು ಜಾಸ್ತಿ ಯಾವಾಗ ಕೇರ್ ಮಾಡ್ತೀವಿ ಅಂದರೆ ತುಂಬ ಡ್ರೈ ಚಾಪ್ ಆದಾಗ ಪೀಲ್ ಆಗ್ತಿರುತ್ತಲ್ಲ, ಆ ಟೈಮಲ್ಲಿ ವಿ ಸ್ಟಾರ್ಟ್ ಕೇರಿಂಗ್ ಇಟ್. ಸೊ ನಾವು ಲೆಟಸ್ ಅಂಡರ್ಸ್ಟ್ಯಾಂಡ್ ನಮ್ಮ ಲಿಪ್ಸು ಯಾವ್ಯಾವ ರೀಸನ್ಸಿಂದ ಡ್ರೈ ಆಗುತ್ತೆ ಅಂತ. ಫಸ್ಟ್ ಬಂದುಬಿಟ್ಟು ಡಿಹೈಡ್ರೇಷನ್. ಐ ನೋ ದಿಸ್ ಸೌಂಡ್ಸ್ ವೆರಿ ಕಾಮನ್, ಲೈಕ್ ಎಲ್ಲರೂ ಹೇಳ್ತಾರೆ ಡ್ರಿಂಕ್ ವಾಟರ್ ಅಂತ, ಬಟ್ ಡ್ರಿಂಕಿಂಗ್ ವಾಟರ್ ಕ್ಯಾನ್ ಆ್ಯಕ್ಚುಲಿ ಕ್ಯೂರ್ ಲಾಡ್ ಆಫ್ ಪ್ರಾಬ್ಲಮ್ಸ್. ಮಿನಿಮಮ್ ನೀವು 2 to 3 ಲೀಟರ್ಸ್ ಆಫ್ ವಾಟರ್ ಕುಡಿಲೇಬೇಕು ಇನ್ ಅ ಡೇ. ಸೊ ಇನ್ನೊಂದು ಏನಂದರೆ ಲಿಕ್ಕಿಂಗ್ ಅವರ್ ಲಿಪ್ಸ್. ಸೊ ಇದು ಬಂದು ಆಲ್ಮೋಸ್ಟ್ ನಮ್ಮ ಚೈಲ್ಡ್ಹುಡ್ಡಿಂದ ನಮಗೆ ಈ ಹ್ಯಾಬಿಟ್ ಹಾಗೆ ಬಂದುಬಿಟ್ಟಿದೆ. ಎಷ್ಟೇ ಸ್ಟಾಪ್ ಮಾಡಿದ್ರೂ ಅದೊಂಥರ ಅಬ್ಸೆಷನ್ ಆಗಿಬಿಟ್ಟಿದೆ. ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಾನು ಕೂಡ ಅಷ್ಟೇ ತುಂಬ ಲಿಪ್ಸ್ನ ಲಿಕ್ ಮಾಡ್ತಾನೆ ಇರ್ತೀನಿ. ಬಟ್ ನಿಮಗೆ ಗೊತ್ತಾ, ನಮ್ಮ ಸಲೈವಾ ಬಂದು ಎವಾಪ್ರೇಟ್ಸ್ ವೆರಿ ಫಾಸ್ಟ್ ಆನ್ ಅವರ್ ಲಿಪ್ಸ್ ಆ್ಯಂಡ್ ಇಟ್ ಮೇಕ್ಸ್ ಅವರ್ ಲಿಪ್ಸ್ ಈವನ್ ಮೋರ್ ಡ್ರೈಯರ್. ಇನ್ನೊಂದು ಬಂದು ಯೂಸಿಂಗ್ ಲಿಪ್ಸ್ಟಿಕ್ಸ್, ಎಸ್ಪೆಷಲಿ ಮ್ಯಾಟ್ ಲಿಪ್ಸ್ಟಿಕ್ಸ್. ಸೊ ನಾವು ಈ ಮ್ಯಾಟ್ ಲಿಪ್ಸ್ಟಿಕ್ಸು ಯೂಸ್ ಮಾಡೋದ್ರಿಂದ ಅದು ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತಲ್ವ, ಹಾಗಾಗಿ ದ್ಯಾಟ್ ವಿಲ್ ಆಲ್ಸೋ ಮೇಕ್ ಅವರ್ ಲಿಪ್ಸ್ ಮಚ್ ಡ್ರೈಯರ್. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಲಿಪ್ಸ್ ಬಂದು ನಾವು ಈ ಎ ಸಿಯಲ್ಲಿ ಇರೋದ್ರಿಂದ, ಫಸ್ಟ್ ಪಾಯಿಂಟು ಆಫೀಸಲ್ಲಿ ಎ ಸಿ 24/7 ಆನಲ್ಲೇ ಇರುತ್ತೆ. ದಟ್ ಈಸ್ ಒನ್ ಆಫ್ ದ ರೀಸನ್. ಆಮೇಲೆ ಕಾಫಿ ಟೀ ಕ್ಯಾಫಿನ್ಸಿಂದನೂ ಆಗದೆ, ತುಂಬ ಬಿಸಿ ಬಿಸಿ ಕಾಫಿ ಟೀ ಕುಡಿಯೋದು, ಅದರಿಂದ ಕೂಡ ನಮ್ಮ ಲಿಪ್ಸ್ ಆ್ಯಕ್ಚುಲಿ ಡಾರ್ಕ್ ಆಗುತ್ತೆ. ಸೊ ತುಂಬ ಜಾಸ್ತಿ ಬಿಸಿ ಇರೋವಂಥ ಕಾಫಿ ಟೀ ಕೂಡ ನಾವು ಕುಡಿಬಾರ್ದು, ಅದು ಒಳ್ಳೆ ಹ್ಯಾಬಿಟ್ ಕೂಡ. ಆಗಲೇ ಹೇಳ್ದಾಗೆ ಅವರ್ ಲಿಪ್ಸ್ ಡಸಂಟ್ ಹ್ಯಾವ್ ನ್ಯಾಚುರಲ್ ಆಯಿಲ್ ಗ್ಲ್ಯಾಂಡ್ಸ್, so we need that extra nourishment on our lips. So lately what I understood is lip care is not about one magical product, it is all about the consistency anta. So example, regular agi ನಾವು ಎವ್ರಿ ಡೇ ಫೇಸ್ ಕೇರ್ ಮಾಡ್ತೀವಿ, ಫೇಸ್ ವಾಶ್ ಮಾಡ್ತೀವಿ, ಸೀರಮ್ಸ್ ಯೂಸ್ ಮಾಡ್ತೀವಿ, ಮಾಯ್ಶ್ಚರೈಸರ್ಸ್ ಯೂಸ್ ಮಾಡ್ತೀವಿ. ಸೊ ವಿ ಕೇರ್ ಇಟ್ ರೆಗ್ಯುಲರ್ಲಿ ಅಲ್ವಾ. ಸೇಮ್ ವೇ ನಮ್ಮ ಲಿಪ್ಸ್ಗೂ ಕೂಡ ಕೇರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಡೇ ಲಿಪ್ ಸ್ಕ್ರಬ್ ಮಾಡಬೇಕು ಅಂತ ಹೇಳ್ತಿಲ್ಲ. ಸಮ್ಟೈಮ್ಸ್ ಡೆಫಿನೆಟ್ಲಿ ವಿ ಆರ್ ಆಲ್ ಹ್ಯೂಮನ್ಸ್, ನಮಗೂ ಒಂಥರ ಸ್ಟ್ರೆಸ್ ಇರುತ್ತೆ, ಬೇಜಾರಾಗುತ್ತೆ, ವಿ ಫೀಲ್ ಲೇಸಿ. ಸೊ ಇಟ್ ಈಸ್ ನಾಟ್ ದಟ್ ಎವ್ರಿ ಡೇ ಯು ನೀಡ್ ಟು ಕೇರ್, ಎವ್ರಿ ಡೇ ಯು ನೀಡ್ ಟು ಬೈ ಲಿಪ್ ಬಾಮ್ ಅಂತ ಅಲ್ಲ. ಬಟ್ ಅಟ್ಲೀಸ್ಟ್ ಆನ್ ಆಲ್ಟರ್ನೇಟ್ ಡೇಸಲ್ಲಾದರೂ ನಮ್ಮ ಲಿಪ್ ಕೇರ್ ಮಾಡೋದು, ಅಟ್ಲೀಸ್ಟ್ ಲಿಪ್ಸ್ಟಿಕ್ಸ್ನ ಪ್ರಾಪರಾಗಿ ರಿಮೂವ್ ಮಾಡಿ ಲಿಪ್ ಬಾಮ್ ಹಚ್ಕೊಳ್ಳೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಇಟ್ ಇಸ್ ಟೈಮ್ ಟು ಶೋ ಮೈ ಲಿಪ್ ಬಾಮ್ ಕಲೆಕ್ಷನ್ಸ್. ಸೊ ಒಂದು ಏನಂದರೆ, ವಾಟ್ ವರ್ಕ್ ಫಾರ್ ಮೀ ಮೈಟ್ ನಾಟ್ ವರ್ಕ್ ಫಾರ್ ಯು ಆ್ಯಂಡ್ ವಾಟ್ ವರ್ಕ್ ಫಾರ್ ಯು ಮೈಟ್ ನಾಟ್ ವರ್ಕ್ ಫಾರ್ ಮೀ, because each skin concern and each lip concern is different ಅಲ್ವಾ. ಸೊ ಬೇಸ್ಡ್ ಆನ್ ಮೈ ಲಿಪ್ ಕಂಡೀಷನ್ ನಾನು ಒಂದೊಂದು ಲಿಪ್ ಬಾಮ್ಸ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ನನಗೆ ಕೆಲವು ವರ್ಕ್ ಆಗಿದ್ದು ಇದೆ, ವರ್ಕ್ ಆಗದೇ ಇರೋದು ಇದೆ. ಸೊ ಐ ವಿಲ್ ಶೋ ಯು ಬೋತ್ ಆಫ್ ದೆಮ್. ಸೊ ಫಸ್ಟ್ ಒನ್ ಬಂದುಬಿಟ್ಟು ಈ ಫಿಕ್ಸ್ಡರ್ಮಾ ಬ್ರೈಟ್ನಿಂಗ್ ಲಿಪ್ ಬಾಮ್ ಅಂತ. ಇಟ್ ಹ್ಯಾಸ್ SPF 15. This has 4% kojic acid, 1% alpha arbutin, nano curcumin and also uvinal A+. ಸೊ ಯೂಶಲಿ ನಾವು ಈ ಆಲ್ಫಾ ಆರ್ಬ್ಯೂಟಿನ್ ಮತ್ತು ಕೋಜಿಕ್ ಆ್ಯಸಿಡ್ ಯೂಸ್ ಮಾಡೋದು ಸ್ಕಿನ್ನಲ್ಲಿ ನಮಗೆ ಪಿಗ್ಮೆಂಟೇಷನ್ ಇದ್ದಾಗ, ಅಥವಾ ಟ್ಯಾನ್ ರಿಮೂವ್ ಮಾಡಬೇಕು ಅಂತ, ಪಿಂಪಲ್ ಮಾರ್ಕ್ಸ್ ಎಲ್ಲ ರಿಮೂವ್ ಮಾಡಬೇಕು ಅಂತ ಇದ್ದಾಗ ವಿ ಯೂಸ್ ದಿಸ್ ಇಂಗ್ರೀಡಿಯೆಂಟ್ಸ್. ಅಟ್ ದ ಸೇಮ್ ಟೈಮ್ ನಮ್ಮ ಲಿಪ್ಸ್ ಏನಾದರೂ ಡಾರ್ಕ್ ಆಗಿದ್ದಾಗ, ವೆನ್ ಇಟ್ ಈಸ್ ಎಕ್ಸ್ಪೋಜರ್ಡ್ ಟು ಸನ್, ಇದು ಹೆಲ್ಪ್ ಮಾಡುತ್ತೆ. ಕಾಸ್ಟು ಸ್ವಲ್ಪ ಫೇಡ್ ಆಗಿಬಿಟ್ಟಿದೆ, ಐ ಆಮ್ ಸಾರಿ. ಸೊ ಇಲ್ಲೆಲ್ಲಾದರೂ ನಾನು ಡಿಸ್ಪ್ಲೇ ಮಾಡ್ತೀನಿ ನಿಮಗೆ ಪಿಕ್ಚರ್ ವಿತ್ ಕಾಸ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಡಾಟ್ ಆ್ಯಂಡ್ ಕೀ ಅವ್ರದ್ದು. ಡಾಟ್ ಆ್ಯಂಡ್ ಕೀ ಇದು ಟಿಂಟೆಡ್ ಲಿಪ್ ಬಾಮು. ದಿಸ್ ಆಲ್ಸೋ ಕಮ್ಸ್ ವಿತ್ SPF 30. ನನ್ನ ಹತ್ರ ಮೋಸ್ಟ್ ಆಫ್ ದ ಕಲೆಕ್ಷನ್ಸ್ ಬಂದು ವಿತ್ SPF ಇರೋದು. ಯಾಕೆಂದರೆ ನಾನು ಮೋಸ್ಟ್ಲಿ ಸಮ್ಟೈಮ್ಸ್ ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕೆ ಮೂಡ್ ಇಲ್ಲದೆ ಇರೋವಾಗ ಐ ಆಲ್ವೇಸ್ ಗೋ ವಿತ್ SPF ಲಿಪ್ ಬಾಮ್ಸ್ ಆರ್ ಟಿಂಟೆಡ್ ಲಿಪ್ ಬಾಮ್ಸ್. ಇಟ್ ಕಮ್ಸ್ ವಿತ್ ವೈಟಮಿನ್ C ಆ್ಯಂಡ್ ವೈಟಮಿನ್ E. ತೋರಿಸ್ತೀನಿ ಹೇಗಿದೆ ಅಂತ. ಸ್ವಲ್ಪ ಟಿಂಟ್ ಕೊಡುತ್ತೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಈ NMF ಲಿಪ್ ಬಾಮ್. ಇದು ಮೋಸ್ಟ್ ಆಫ್ ದೆಮ್ ಗೊತ್ತಿರುತ್ತೆ. NMF ಅಂದರೆ ನ್ಯಾಚುರಲ್ ಮಾಯ್ಶ್ಚರೈಸಿಂಗ್ ಫ್ಯಾಕ್ಟರ್ ಅಂತ. ಸೊ ದಿಸ್ ಆಲ್ಸೋ ಕಮ್ಸ್ ವಿತ್ SPF 40 in it. ಆ್ಯಂಡ್ ಇದು ಬಂದು ನಿಮಗೆ ಮಾಯ್ಶ್ಚರೈಸ್ ಪ್ರೊಟೆಕ್ಷನ್, ಸನ್ ಪ್ರೊಟೆಕ್ಷನ್ ಆ್ಯಂಡ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್. ಅಲ್ಲಿ ನಿಮಗೆ ಲಿಪ್ಸ್ ಏನಾದರೂ ತುಂಬ ಕ್ರ್ಯಾಕ್ ಆಗಿದ್ರೆ, ತುಂಬ ಚಾಪ್ ಆಗಿದ್ರೆ,
ದಿಸ್ ಡೆಫಿನೆಟ್ಲಿ ಹೆಲ್ಪ್ಸ್ ಯು. ನಾನು ಇದನ್ನು ತುಂಬ ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ, ನೋಡ್ಬೋದು ಫುಲ್ ಖಾಲಿ ಆಗಿಬಿಟ್ಟಿದೆ. ಅಂದರೆ ನಿಮ್ಗೇನು ಹಚ್ಕೊಂಡಿದ್ದೀರಾ ಅಂತ ಅನ್ಸಲ್ಲ. ಇಟ್ ಈಸ್ ವೆರಿ ಲೈಟ್ ವೆಯ್ಟ್. ಪ್ಲೀಸ್ ಗೋ ಫಾರ್ ಇಟ್ ಆ್ಯಂಡ್ ಯೂಸ್ ದಿಸ್. ಇಟ್ ಈಸ್ ಡೆಫಿನೆಟ್ಲಿ ವರ್ತ್ ಬೈಯಿಂಗ್ ಆ್ಯಕ್ಚುಲಿ. ಸೊ ಇದು ಆಲ್ಮೋಸ್ಟ್ ಲಿಪ್ ಟ್ರೀಟ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಇದು ನೋಡಿರ್ತೀರಾ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಟ್ರೆಂಡ್ ಆಗಿತ್ತು, ಲಿಪ್ ಲೈಟ್ನಿಂಗ್ ಕ್ರೀಮ್ ಅಂತ. ಇದು ಒಂದು ಸ್ವಲ್ಪ ತುಂಬ ಹೆವಿ ಇದೆ ಆ್ಯಕ್ಚುಲಿ. ಸೊ ಕ್ರೀಮ್ ಥರ ತುಂಬ ತಿಕ್ಕಾಗಿ ಅನಿಸುತ್ತೆ. ನಿಮ್ಮ ಲಿಪ್ಸ್ ಏನಾದರೂ ತುಂಬ ಡಾರ್ಕ್ ಆಗಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ದಿಸ್. ಇದು ಒಂಥರ ಪ್ಯಾರಬಿನ್ ಫ್ರೀ. ದಿಸ್ ಈಸ್ ವೆರಿ ಮಚ್ ಹೆಲ್ಪಿಂಗ್ ಆ್ಯಕ್ಚುಲಿ. ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಬಟ್ ಮೋಸ್ಟ್ಲಿ ನೀವು ಇದನ್ನು ನೈಟ್ ಟೈಮ್ ಯೂಸ್ ಮಾಡಬೇಕು. ನಿಮ್ಮ ಸ್ಕಿನ್ ಕೇರ್ ಎಲ್ಲ ಆದಮೇಲೆ ಲಿಪ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದು ಕ್ರೀಮ್ನ ಬಂದು ನೀವು ಈ ಥರ ಹಚ್ಚಿ ಒಂದು ಸ್ವಲ್ಪ ಮಸಾಜ್ ಮಾಡಿ, ಯು ಹ್ಯಾವ್ ಟು ಲೀವ್ ಇಟ್ ಆಫ್. ಆ್ಯಂಡ್ ಆಮೇಲೆ ಬೇಕಾದರೆ ನೀವು ವೈಪ್ ಮಾಡ್ಬೋದು, ಇಲ್ಲ ಓವರ್ ನೈಟ್ ಬಿಟ್ಟರು ಏನು ತೊಂದರೆ ಇಲ್ಲ, ಯು ಕ್ಯಾನ್ ಜಸ್ಟ್ ಲೀವ್ ಇಟ್. ಸೊ ನೀವು ಕನ್ಸಿಸ್ಟೆಂಟ್ಲಿ ಇದನ್ನು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಇನ್ ಯುವರ್ ಲಿಪ್ಸ್. ಆ್ಯಂಡ್ ಏನು ಗೊತ್ತಾ, ಎನಿ ಪ್ರಾಡಕ್ಟ್ ನಾವು ಯೂಸ್ ಮಾಡಿ ಒಂದು 10-15 ಡೇಸ್ಗಷ್ಟೇ ನಾವು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಿಕಾಸ್ ವಿ ವಾಂಟ್ ಎವ್ರಿಥಿಂಗ್ ಕ್ವಿಕ್ ಆ್ಯಂಡ್ ಫಾಸ್ಟ್. ಚೇಂಜಸ್ನ ನೋಡ್ಬೋದು ವಿತಿನ್ 10-15 ಡೇಸ್, ಮೈಲ್ಡ್ ಚೇಂಜಸ್ನ ನೋಡ್ಬೋದು. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ 100% ರಿಸಲ್ಟ್. ಸೊ ನೀವು ಯಾವುದೇ ಪ್ರಾಡಕ್ಟ್ ಟ್ರೈ ಮಾಡೋದಿದ್ರೆ ಮಿನಿಮಮ್ 3 ಮಂತ್ಸ್ ಕನ್ಸಿಸ್ಟೆಂಟಾಗಿ ಟ್ರೈ ಮಾಡಿ. ಸೊ ಇದನ್ನು ನೀವು ತೊಗೊಂಡು ಈಗ ಒಂದು 10-15 ಡೇಸ್ ಯೂಸ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಲಿಪ್ಸಲ್ಲಿ ಚೇಂಜಸ್ ಆಗಿಲ್ಲ ಅಂದರೆ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ನೀವು ಯೂಸ್ ಮಾಡಿಲ್ಲ ಅಂದ್ರೆ 10-15 ಡೇಸಲ್ಲಿ ಇಟ್ ಕಾಂಟ್ ಶೋ ಯು ಎನಿಥಿಂಗ್. ಬಿಕಾಸ್ ಇದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿ, ದೆನ್ ಯು ವಿಲ್ ಡೆಫಿನೆಟ್ಲಿ ಸಿ ದ ರಿಸಲ್ಟ್. ಇನ್ನೊಂದು ಬಂದು ಚಾಪ್ಟೆಕ್ಸ್ ಅಂತ. ಇದನ್ನು ನಾನು ಆಲ್ಮೋಸ್ಟ್ ಯೂಸ್ ಮಾಡಿಬಿಟ್ಟಿದ್ದೀನಿ. ದಿಸ್ ಗಿವ್ಸ್ ಯು ಅ ವೆರಿ ಥಿಕ್ ಲೇಯರ್ ಆ್ಯಕ್ಚುಲಿ. ಇದು ಬಂದು SPF 15 ಇದೆ ಇದರಲ್ಲಿ, ಪ್ಯಾರಬಿನ್ ಫ್ರೀ. ಆಮೇಲೆ ಇದು ಆಲ್ಸೋ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ. ಬಟ್ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಆ್ಯಕ್ಚುಲಿ ನಾನು ನೈಟ್ ಟೈಮ್ಸ್ ಇದನ್ನು ಯೂಸ್ ಮಾಡ್ತೀನಿ. ಬಿಕಾಸ್ ಇದು ಡೇ ಟೈಮ್ಗೆ ನನಗೆ ತುಂಬ ಥಿಕ್ ಅನಿಸುತ್ತೆ. ನೆಕ್ಸ್ಟ್ ಲಿಪ್ ಬಾಮ್ ಬಂದು ಇದು ಬಂದು ನ್ಯೂಟ್ರೋಜಿನಾ ಇಂದ. ಇದು ನಿಮಗೆ SPF 50 ಇದೆ ಇದರಲ್ಲೂ ಕೂಡ. ಇದು ನಿಮಗೆ ಏನು ಟಿಂಟ್ ಎಲ್ಲ ಕೊಡೋದಿಲ್ಲ. ಆಲ್ಮೋಸ್ಟ್ ಫಿನಿಶ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಡ್ಯೂರಿಂಗ್ ಡೇ ಟೈಮಲ್ಲೇ ಬಿಫೋರ್ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಹಾಕೋಬಿಟ್ಟು ಆಫ್ಟರ್ ಆಲ್ ಮೈ ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್ ಐ ವಿಲ್ ಜಸ್ಟ್ ವೈಪ್ ಇಟ್ ಆಫ್ ಆ್ಯಂಡ್ ದೆನ್ ಲಿಪ್ಸ್ಟಿಕ್ನ ಹಾಕ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಲೋಟಸ್ಸಿಂದ ಟಿಂಟೆಡ್ ಲಿಪ್ ಬಾಮ್ ಆ್ಯಕ್ಚುಲಿ. ಬಟ್ ಇದು ಹಾನೆಸ್ಟ್ಲಿ ಸ್ಪೀಕಿಂಗ್ ನನಗೆ ವರ್ಕ್ ಆಗಿಲ್ಲ. ನೋಡಿ ನಾನು ಯೂಸ್ ಕೂಡ ಮಾಡಿಲ್ಲ, ಇದು ಹಾಗೇ ಇದೆ. ಇದು ಯೂಸ್ ಮಾಡಿದಾಗ ನಂಗೊಂಥರ ಸ್ಕಿನ್ ಪೀಲ್ ಆಗುತ್ತೆ ಲಿಪ್ಸಲ್ಲಿ. ಸೊ ಅಷ್ಟಾಗಿ ನನಗಿದೇನು ವರ್ಕ್ ಆಗಿಲ್ಲ. ಬಟ್ ಇಫ್ ಯು ಆರ್ ಲುಕಿಂಗ್ ಫಾರ್ ಸಮಥಿಂಗ್ ಟಿಂಟೆಡ್ ಜಸ್ಟ್ ವಿತೌಟ್ ಎನಿ ರಿಸಲ್ಟ್ಸ್ ಅಂದಾಗ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಟಿಂಟ್ ವೈಸ್ ಇದು ಓಕೆ, ಚೆನ್ನಾಗಿದೆ, ಯು ಕ್ಯಾನ್ ಯೂಸ್ ಇಟ್. ನೆಕ್ಸ್ಟ್ ಬಂದು ದ ಮೋಸ್ಟ್ ಹೈಪ್ಡ್ ಬ್ರ್ಯಾಂಡ್ ವಿಶ್ ಕೇರ್, ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಇದು ಬಂದು ನಿಮಗೆ ಲೈಟಾಗಿ ಟಿಂಟ್ ಕೊಡುತ್ತೆ. SPF 50 ಇದೆ ಇದರಲ್ಲಿ. ಲೈಟನ್ಸ್ ಆ್ಯಂಡ್ ಪ್ರೊಟೆಕ್ಟ್ಸ್ ಅಂತ ಇದೆ. ದಿಸ್ ಒನ್ ಐ ಡೆಫಿನೆಟ್ಲಿ ಲೈಕ್ಡ್ ಇಟ್. ಇದು ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್ ಆ್ಯಕ್ಚುಲಿ. ಬಿಕಾಸ್ ಇದರಲ್ಲಿ ರಿಪೇರಿಂಗ್ ಇಂಗ್ರೀಡಿಯೆಂಟ್ಸ್ ಇದೆ ಆ್ಯಂಡ್ ಇದರಲ್ಲಿ ಆಲ್ಸೋ ನಿಮಗೆ SPF ಇದೆ. ಡೆಫಿನೆಟ್ಲಿ ಇದು ನಿಮ್ಮ ಲಿಪ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಲಿಪ್ಸ್ನ ಬ್ರೈಟನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇಟ್ಸ್ ಫ್ರಮ್ ರೆನೆ ಅವರ ಬ್ರ್ಯಾಂಡು. ಆ್ಯಂಡ್ ಫಾರ್ ನೌ ನಾನು ಇವಾಗ ಹಾಕಿರೋದು ಕೂಡ ಇದೇ ಲಿಪ್ ಬಾಮ್ ಆ್ಯಕ್ಚುಲಿ. ಇಟ್ಸ್ ಆಲ್ಸೋ ಅ ಟಿಂಟೆಡ್ ಲಿಪ್ ಬಾಮ್. ಇದು ನಿಮಗೆ ಚೆನ್ನಾಗಿ ಟಿಂಟ್ ಕೊಡುತ್ತೆ. ಹೋಗ್ಬಿಟ್ಟಿದೆ ಲಿಪ್ ಬಾಮ್ ಅಲ್ಲ, ಸ್ವಲ್ಪ ಹಚ್ಕೊಳ್ಳೋಣ ಲಿಪ್ ಬಾಮ್ನ. ಇದರಲ್ಲಿ ಯಾವುದೇ ರೀತಿ SPF ಎಲ್ಲ ಏನಿಲ್ಲ. ಇಟ್ ಈಸ್ ಜಸ್ಟ್ ಅ ನಾರ್ಮಲ್ ಟಿಂಟೆಡ್ ಲಿಪ್ ಬಾಮ್ ಅಷ್ಟೇ. ಲಾಂಗ್ ಲಾಸ್ಟಿಂಗು ಇರುತ್ತೆ ನಿಮಗೆ. ಕಲರು ತುಂಬ ಚೆನ್ನಾಗಿ ಕೊಡುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಇದು ಟಿಂಟೆಡ್ ಆಗಿ. ಆ್ಯಂಡ್ ಇದು ಹಾಕಿದ್ಮೇಲೆ ನಿಮಗೇನು ಗ್ರೀಸಿ ಅನಿಸಲ್ಲ ಅಥವಾ ಒಂಥರ ಡ್ರೈ ಅನಿಸಲ್ಲ. ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಅಟ್ಲೀಸ್ಟ್ ಇದು ಹಾಕಿ ನೀವು ಒಂದು 3 to 4 hours ಇರ್ಬೋದು, ಹಾಗೆ ಇರುತ್ತೆ ನಿಮ್ಮ ಲಿಪ್ಸ್ ಮೇಲೆ. ಇನ್ ಕೇಸ್ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ದಿಸ್ ಲಿಪ್ ಬಾಮ್. ಯು ವಿಲ್ ಡೆಫಿನೆಟ್ಲಿ ಥ್ಯಾಂಕ್ ಮೀ ಲೇಟರ್. ತುಂಬ ಚೆನ್ನಾಗಿದೆ. ಇನ್ನೊಂದು ಬಂದುಬಿಟ್ಟು ಪ್ಲಮ್ ಅವರ ಬ್ರ್ಯಾಂಡು, ಪ್ಲಮ್ ಕ್ಯಾಂಡಿ ಮೆಲ್ಟ್ಸ್ ಅಂತ ವೀಗನ್ ಲಿಪ್ ಬಾಮ್ ಅಂತ ಇದೆ. ರೆಡ್ ವೆಲ್ವೆಟ್ ಲವ್ ಅಂತ. ಸೊ ಇದನ್ನು ತುಂಬ ಲಾಂಗ್ ಬ್ಯಾಕ್ ಪರ್ಚೇಸ್ ಮಾಡಿದ್ದು. ಬಿ ಹಾನೆಸ್ಟ್, ನಂಗೆ ಇದು ಅಷ್ಟಾಗಿ ಇಷ್ಟ ಆಗಲಿಲ್ಲ.
ಐ ಡೋಂಟ್ ನೋ, ಪ್ಲಮ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ನಾನು ತುಂಬ ಟ್ರೈ ಮಾಡಿದ್ದೀನಿ. ಡೆಫಿನೆಟ್ಲಿ ದೇ ಆರ್ ವರ್ತ್ ಬೈಯಿಂಗ್ ಆ್ಯಕ್ಚುಲಿ. ಬಟ್ ಇದು ಏನೋ ನಂಗೆ ಅಷ್ಟಾಗಿ ಸ್ಯಾಟಿಸ್ಫೈಡ್ ಆಗಲಿಲ್ಲ. ಒಂಥರ ಇದು ಏನೋ ಹಚ್ಚಿದಾಗ ಯು ಫೀಲ್ ಲೈಕ್ ಒಂಥರ ಏನೋ ಆಯಿಲ್ ಹಚ್ದಂಗೆ ಅನಿಸುತ್ತೆ ನಮ್ಮ ಲಿಪ್ಸಲ್ಲಿ. ತುಂಬ ಗ್ರೀಸಿ ಅನಿಸುತ್ತೆ ಲಿಪ್ಸಲ್ಲಿ. ಆ್ಯಂಡ್ ತುಂಬ ಬೇಗ ಹೊರಟೋಗ್ಬಿಡುತ್ತೆ ಇದು. ನೀವು ಹಚ್ಚಿ ಒಂದು 10-15 ಮಿನಿಟ್ಸ್ಗೆಲ್ಲ ಯುವರ್ ಲಿಪ್ಸ್ ಅಗೇನ್ ಫೀಲ್ಸ್ ಡ್ರೈ. ಸೊ ಅಷ್ಟಾಗಿ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಬಟ್ ಸ್ಟಿಲ್ ಖಾಲಿಯಾಗಿದೆ. ಅಂದರೆ ಯಾವುದಾದ್ರೂ ಲಿಪ್ ಬಾಮ್ ಸಿಗದೆ ಇದ್ದಾಗ ನಮ್ಮ ಮನೇಲಿ ಇದನ್ನೇ ಯೂಸ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಐ ವಿಲ್ ನಾಟ್ ಬೈ ದಿಸ್ ಅಗೇನ್. ಸೊ ಅದರ್ ವೇರಿಯಂಟ್ಸ್ನ ಟ್ರೈ ಮಾಡ್ತೀನಿ ಪ್ಲಮ್ಮಲ್ಲಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಿಪ್ ಬಾಮ್ ಕಲೆಕ್ಷನ್ಸ್. ಇದು ನನ್ನ ಹತ್ರ ಇರೋ ಅಷ್ಟು ಲಿಪ್ ಬಾಮ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ, ಪ್ಲಸ್ ನನ್ನ ಒಪಿನಿಯನ್ಸ್ ನಿಮಗೆ ತಿಳಿಸಿದ್ದೀನಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಇದರಲ್ಲಿ ಬೇರೆ ಒಪಿನಿಯನ್ಸ್ ಇದ್ದರೆ ಫೀಲ್ ಫ್ರೀ ಟು ಕಾಮೆಂಟ್ ಡೌನ್ ಬಿಲೋ. ಆ್ಯಂಡ್ ಇದು ಬಿಟ್ಟು ನಿಮಗೆ ಬೇರೆ ಏನಾದರೂ ನಾನು ಪ್ರಾಡಕ್ಟ್ಸ್ ಅಥವಾ ಲಿಪ್ ಬಾಮ್ಸ್ನ ಟ್ರೈ ಮಾಡಿ ನಿಮಗೆ ರಿವ್ಯೂ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಫೀಲ್ ಫ್ರೀ ಟು ಕಾಮೆಂಟ್ ಡೌನ್ ಬಿಲೋ. ಕಾಮೆಂಟ್ಸ್ ಎಲ್ಲ ಚೆಕ್ ಮಾಡಿ ನಾನು ಡೆಫಿನೆಟಾಗಿ ಆ ವೀಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಅಗೇನ್ ಸೂನ್. ಟಾಟಾ, ಬಾಯ್.